ಬಗೆದಷ್ಟು ಬಯಲಾಗ್ತಾ ಇದೆ ಮುಡಾ ರಹಸ್ಯ. 22 ಕೋಟಿ ರೂಪಾಯಿ ಲಂಚ ಪಡೆದಿದ್ದ ಮಾಜಿ ಆಯುಕ್ತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಲ್ಲಿ ಎಲ್ಲಾ ಭಟ ಬಯಲಾಗಿದೆ. ಮುಡಾ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯ ತನಿಖೆ ತೀವ್ರಗೊಂಡಿದೆ. ಮುಡಾ ಹಗರಣ ನಿಮ್ಮ ಮನಸ್ಸಿನಲ್ಲಿ ಮಾಸದೆ ಉಳಿದಿರುವ ಮಹಾ ಹಗರಣ. 22 ಕೋಟಿ ರೂಪಾಯಿ ಲಂಚ ಪಡೆದಿದ್ದ ಮಾಜಿ ಆಯುಕ್ತ, ಮಾಜಿ ಕಮಿಷನರು. ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಎಲ್ಲ ಭಟ ಬಯಲಾಗಿದೆ. ಮುಡಾ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯ ತನಿಖಾ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಬರೋಬ್ಬರಿ 22.47 ಕೋಟಿ ರೂಪಾಯಿ ಲಂಚ ಪಡೆದಿದ್ದು ಬೆಳಕಿಗೆ. 140 ಕೋಟಿ ರೂಪಾಯಿ ಮೌಲ್ಯದ 283 ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ರು ಅನ್ನೋ ಆರೋಪ. ಹಂಚಿಕೆ ಮಾಡಲು ಈ ಲಂಚ ಪಡೆದಿದ್ದರು ಎಂಬ ಮಾಹಿತಿ. ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ನಡೆಸಲಾದ ತನಿಖೆ, ಅಕ್ರಮ ಹಣ ವರ್ಗಾವಣೆ. ತನಿಖೆ ವೇಳೆ ಸುಮಾರು 700 ಕೋಟಿ ರೂಪಾಯಿ ಮೌಲ್ಯದ 1095 ನಿವೇಶನ ಅಕ್ರಮವಾಗಿ ಹಂಚಿಕೆ. ಈ 1095 ನಿವೇಶನಗಳ ಪಟ್ಟಿಯಲ್ಲಿ ಹಾಲಿ ಮುಡಾ ಆಯುಕ್ತರ ತನಿಖೆ ವೇಳೆ ಇಡಿಗೆ ಸಲ್ಲಿಕೆಯಾಗಿದೆ. ಮುಡಾ ಹಗರಣ ಒಂದು ಸಿಎಂ ಸ್ಥಾನವನ್ನೇ ಅಲುಗಾಡಿಸಿದ ಹಗರಣ. ಅದು ಸಿಎಂ ಸಿದ್ದರಾಮಯ್ಯರ ವಿರುದ್ಧ, ಸಿಎಂ ಸಿದ್ದರಾಮಯ್ಯರ ಧರ್ಮಪತ್ನಿಯ ವಿರುದ್ಧ, ಸಿದ್ದರಾಮಯ್ಯರ ಬಾಮೈದನ ವಿರುದ್ಧ, ಭೈರತಿ ಸುರೇಶ್ ವಿರುದ್ಧ, ಜಿಟಿ ದೇವೇಗೌಡರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಅದೊಂದಷ್ಟು ಕೆಳ ನ್ಯಾಯಾಲಯದಲ್ಲಿ ಬೇರೆ ತರಹದಲ್ಲಿ ಆದೇಶ ಬಂತಾದರೂ ಕೂಡ ಆ ಹಗರಣ ಇನ್ನೂ ನಿಂತಿಲ್ಲ. ರಾಜ್ಯದಲ್ಲಿ ಚರ್ಚೆ. ಈಗ ಮೈಸೂರು ನಗರಾಭಿವೃದ್ಧಿಯ ಮಾಜಿ ಆಯುಕ್ತನೊಬ್ಬ 22.47 ಕೋಟಿ ಬರೋಬ್ಬರಿ ಮೊತ್ತ, ಭಾರಿ ಮೊತ್ತ, 283 ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ. ಮುಡಾ ಅಂದರೆ ಏನು ಅಂತ ಗೊತ್ತು. ಆ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಜಾಗ ಕೊಡೋದು, ಆದರೆ ಆ ಸ್ಥಳಗಳನ್ನು ಫಲಾನುಭವಿಗಳಿಗೆ ಕೊಡದೆ ಅದರಲ್ಲೊಂದಷ್ಟು ಗೋಲ್ಮಾಲ್ ಮಾಡ್ಕೊಂಡು ಸ್ವಾರ್ಥ ಹಿತಾಸಕ್ತಿಯನ್ನು ಈಡೇರಿಸ್ಕೊಂಡು ಆಯಕಟ್ಟಿನ ಸ್ಥಳಗಳ ಭೂಮಿಯನ್ನು ಪಾಪದವರಿಗೆ ಅಥವಾ ಮುಡಾದಲ್ಲಿ ಯಾರು ಖರೀದಿ ಮಾಡ್ತಾರೋ ಫಲಾನುಭವಿಗಳು ಅವ್ರಿಗೆ ಕೊಡಬೇಕು. ಅದನ್ನು ಪ್ರಭಾವಿಗಳಿಗೆ ಕೊಡುವುದರ ಮುಖಾಂತರವಾಗಿ ಅಕ್ರಮ ಹಂಚಿಕೆ. ಸೊ ಇದರಲ್ಲಿ ಮಾಜಿ ಆಯುಕ್ತನೊಬ್ಬ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ತನಿಖೆ ನಡೆಸಿತು. ಅದರಲ್ಲಿ ಭಟ ಬಯಲಾಗಿದೆ. 140 ಕೋಟಿ ರೂಪಾಯಿ ಮೌಲ್ಯದ ಯಾವೆಲ್ಲ ರೂಪದಲ್ಲಿ ಲಂಚ ಪಡೆದಿದ್ದಾರೆ ಗೊತ್ತಾ? ಮುಡಾ ಮಾಜಿ ಆಯುಕ್ತರು ಲಂಚ ಪಡೆಯುವುದಕ್ಕೂ ಕೂಡ ನಾನಾ ರೂಪಗಳಿದ್ದಾವೆ. ದಿನೇಶ್ ಕುಮಾರ್ ಪಡೆದ 22.47 ಕೋಟಿ ರೂಪಾಯಿ ಲಂಚದ ಪೈಕಿ 34.65 ಲಕ್ಷ ರೂಪಾಯಿ ನಗದು ಹಣ, ಹೈ ಸೆಕ್ಯೂರಿಟಿ ಬಾಂಡ್ ಪೇಪರ್ಗಳನ್ನು ದುರುಪಯೋಗಪಡಿಸಿಕೊಂಡು 8.28 ಕೋಟಿ, ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘದ ಸದಸ್ಯರ ಮೂಲಕ 5.86 ಕೋಟಿ, ಅಬ್ದುಲ್ ವಹೀದ್ ಅವರಿಂದ 3.62 ಕೋಟಿ ರೂಪಾಯಿ, ಕ್ಯಾಥೆಡ್ರಲ್ ಪ್ಯಾರಿಶ್ ಸೊಸೈಟಿಯಿಂದ 1.70 ಕೋಟಿ, ನಿಂಗಮ್ಮ ಅವರಿಂದ 1.13 ಕೋಟಿ ರೂಪಾಯಿ, ಜೆಎಸ್ಎಸ್ ಮಹಾವಿದ್ಯಾಪೀಠ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ 1.2 ಕೋಟಿ 02, ನಿಂಗಮ್ಮ ಅವರಿಂದ 49 ಲಕ್ಷ ರೂಗಳನ್ನು ಪಡೆದಿದ್ದಾರೆ. ಈ ಮೊತ್ತ ಪರಿಹಾರ ನಿವೇಶನಗಳನ್ನು ಅಕ್ರಮವಾಗಿ ಹಂಚಿದ್ದಕ್ಕೆ. ಈ ವಿಷಯ ಇಡಿ ತನಿಖೆಯಿಂದ ಬೆಳಕಿಗೆ. ಯಾವೆಲ್ಲ ರೂಪದಲ್ಲಿ ನೋಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇನ್ವೆಸ್ಟಿಗೇಷನ್ ಸಂದರ್ಭ ಯಾವ್ಯಾವ ಮೂಲಗಳಿಂದ ಹಣ ಬಂತು, ಹೆಂಗೆ ಪಡ್ಕೊಂಡ್ರು ಅನ್ನೋಂಥದ್ರ ಬಗ್ಗೆ ಸವಿವರವಾದಂಥ ವಿವರ ಆಯಿತು. ಯಾವ್ಯಾವ ರೂಪದಲ್ಲಿ ಪಡ್ಕೊಂಡ್ರು, ದಿನೇಶ್ ಕುಮಾರ್ ಜೊತೆ ಎಷ್ಟು ಪಡ್ಕೊಂಡ್ರು, ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘದ ಸದಸ್ಯರ ಮೂಲದ ಆದಾಯ, ಹೀಗೆ ಕ್ಯಾಥೆಡ್ರಲ್ ಪ್ಯಾರಿಶ್ ಸೊಸೈಟಿಯಿಂದ ಹಿಂಗೆ ನಾನಾ ರೂಪಗಳಲ್ಲೆಲ್ಲ ಲಂಚ ಪಡ್ಕೊಂಡವ್ರೆ. ಕಟ್ಟ ಕಡೆಯದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಈ ಪ್ರಕರಣ ಮತ್ತಷ್ಟು ಗಂಭೀರ ತಿರುವನ್ನು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.